ಹಲೋ ನಮಸ್ತೆ ಆತ್ಮೀಯ ವೀಕ್ಷಕರೇ, ಜೀವನ ಕೊಂಡು ಪಡಿ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಯಾನ ಹೊನ್ನಾವರ ದಿನದ ಅಮೂಲ್ಯ ಸಮಯದ ಪ್ರಯಾಣದ ಪ್ರವಾಸದ ಯಾನ. ನಮ್ಮ ಬಸ್ಸು ಯಾನದ ಕಡೆಗೆ ಉತ್ತರ ಕನ್ನಡ ಜಿಲ್ಲೆಗೆ ಪ್ರಯಾಣ ಸಾಗ್ತಾ ಇತ್ತು. ನಡುವೆಯಲ್ಲಿ ನಮ್ಮ ಸ್ನೇಹಿತರೆಲ್ಲರೂ ಡ್ಯಾನ್ಸ್ ಮಾಡ್ತಾ ಇದ್ರು, ನಾನು ವಿಡಿಯೋ ತೆಗಿತಾ ಇದ್ದೆ. ಮುಂಚಾನೆ ಕರ್ಮಚಾರಿಗಳನ್ನೆಲ್ಲ ಮುಗಿಸಿ ಯಾನಕ್ಕೆ ಪ್ರವಾಸ ಬೆಳೆಸಿದೆವು. ಸೊ 1 ಕಿಲೋಮೀಟರ್ ನಡಿಲಿಕ್ಕಿತ್ತು, ಆಗ್ತಿರ್ಲಿಲ್ಲ. ಪರಿಸರದ ಜೊತೆಗೆ ಸಮಯ ಕಳೀತಾ ನಡೆದೆವು. ಯಾನ ಪ್ರಕೃತಿಯ ಸೌಂದರ್ಯತೆಯ ಕಪ್ಪು ಹವಳಗಳ ಶಿಲೆಯ ಲೋಕ. ಶಿವನ ಕ್ಷೇತ್ರದ ಜೊತೆಯಲ್ಲಿ ತನ್ನದೇ ಪ್ರವಾಸಿಗರನ್ನು ತಾನೇ ಕರೆದಂತೆ ವಿಸ್ಮಯದ ಈ ಯಾನ ಕ್ಷೇತ್ರ ಅದ್ಭುತ ಪರಿಸರದ ಜೊತೆಯಲ್ಲಿ. ಯಾನ ಕ್ಷೇತ್ರವು ಯುನೆಸ್ಕೋ ಪಟ್ಟಿಗೆ ಸೇರಿ ಜೊತೆಯಲ್ಲಿ ಪೌರಾಣಿಕ ಕಥೆಗೆ ಒಂದು ಸಂಬಂಧವನ್ನು ಕೂಡ ಹೊಂದಿದೆ. ಯಾನದ ಶಿಲೆಯ ರಚನೆ ಅದ್ಭುತ, ಪ್ರಕೃತಿ ವಿಸ್ಮಯದ ತಾಣ ಅಂತ ಅನ್ನುವುದು ಇದಕ್ಕೇನು. ಯಾನದ ಪ್ರಕೃತಿಯ ಜೊತೆಗೆ ಕಾಲ ಕಳೆಯುವುದು ಅದ್ಭುತ. ಸಮಯ ಕಳೆದದ್ದೇ ಗೊತ್ತಾಗಿಲ್ಲ. ಅಲ್ಲಿ ಎಲ್ಲವನ್ನು ವೀಕ್ಷಿಸಿ ನಂತರ ಒಂದು ಗ್ರೂಪ್ ಫೋಟೋವನ್ನು ತೆಗೆದುಕೊಂಡ. ಯಾನ ಕ್ಷೇತ್ರದಿಂದ ನೇರವಾಗಿ ಹೊನ್ನಾವರದ ಮಿರ್ಜಾನ್ ಕೋಟೆಗೆ ನಾವು ಭೇಟಿ ನೀಡಿದೆವು. ಕೋಟೆಯ ವಿಶೇಷ ಏನಂದರೆ ಕೆಂಪು ಕಲ್ಲಿನ ರ್ಯಾಟ್ಲೈಟ್ ಕಲ್ಲಿನಲ್ಲಿ ಕಟ್ಟಡ. ವೀಕ್ಷಕರೇ, ಮಿರ್ಜಾನ್ ಕೋಟೆ ನೋಡಿದ್ದು ಸಾಕಂತ ಅನಿಸ್ತಾ ಇದೆ. ಹೊನ್ನಾವರಕ್ಕೆ ಹೋಗೋಣ, ನೋಡೋ. ವೀಕ್ಷಕರೇ, ನಾನು ಮತ್ತು ನೀವು ಕೂಡ ಈ ದೋಣಿಯಲ್ಲಿ ಹೋಗ್ತಾ ಇದ್ದೇವೆ ಅಂತ ನಾವು ಭಾವಿಸಿಕೊಳ್ಳೋಣ. ಆ ಶರಾವತಿಯ ಹಿನ್ನೀರಿನ ಸೌಂದರ್ಯತೆಯನ್ನು ನಾವು ಸವಿಯೋಣ. ಆತ್ಮೀಯ ವೀಕ್ಷಕರೇ, ಈ ದೋಣಿ ವಿಹಾರವನ್ನು ನಾವು ಸವಿಯುತ್ತಾ ಸಾಗೋಣ. ಸೊ ಎಕ್ಸ್ಪೀರಿಯನ್ಸ್ ಹೇಗಿದೆ ಅಂತ ನೀವು ಕಮೆಂಟ್ ಮೂಲಕ ತಿಳಿಸಬೇಕು. ಹೊನ್ನಾವರದ ದೋಣಿ ವಿಹಾರವನ್ನು. ಆತ್ಮೀಯ ವೀಕ್ಷಕರೇ, ಅದೇ ಇತಿಹಾಸದ ವಾಸ್ಕೋಡಿ ಗಾಮನ ಕತೆ ನೆನಪಾಯಿತು. ಅವನು ಭೂಪ್ರದೇಶವನ್ನು ಗುರುತಿಸಿದರೆ ನಾವು ಮೊಬೈಲ್ ಹಿಡ್ಕೊಂಡು ಫೋಟೋ ತೆಗಿತಾ ಇದ್ದೆವು. ಒಂದೊಂದು ವ್ಯೂ ಪಾಯಿಂಟ್ಗಳಲ್ಲಿ ನಮ್ಮದೇ ಫೋಟೋಗಳ ಒಳ್ಳೆಯ ಫೋನ್ ಒಂದಿದ್ದರೆ ಸಾಕು, ಹುಡುಗಿಯರು ಫೋಟೋ ತೆಗೆಸುವುದರಲ್ಲೇ ಬ್ಯುಸಿಯಾಗಿರ್ತಾರೆ. ಇಲ್ಲಿ ನೋಡಿ ಆತ್ಮೀಯ ವೀಕ್ಷಕರೇ, ಅವರೆಲ್ಲರೂ ಫೋಟೋ ತೆಗೆಸಿಕೊಳ್ತಾ ಇದ್ದರೆ ನಾನೊಬ್ಬ ವಿಡಿಯೋ ತೆಗಿತಾ ಇದ್ದೆ. ನಮ್ಮ ಡ್ರೈವರನ್ನು ಫೋಟೋ ತೆಗೆಸಿಕೊಳ್ಳುವ ರೀತಿ ನೋಡಿ ನನಗೂ ರಾಕಿ ಬಾಯ್ ನೆನಪಾಯಿತು. ಆತ್ಮೀಯ ವೀಕ್ಷಕರೇ, ನಾವೆಲ್ಲ ಇನ್ಸ್ಟಾಗ್ರಾಮ್ನಲ್ಲಿ ರೀಲ್ಸ್ ನೋಡ್ತಿರುವ ಇದೇ ವ್ಯೂ ಪಾಯಿಂಟ್. ಅತಿ ಹೆಚ್ಚು ಇಲ್ಲೇ ವಿಡಿಯೋ ಹಾಗೂ ಫೋಟೋಸ್ಗಳನ್ನು ತೆಗಿತಾರೆ. ಇಲ್ಲೊಂದು ಅರ್ಧ ಗಂಟೆ ಬೋಟಿನವರು ನಿಲ್ಲಿಸ್ತಾರೆ. ನಾವು ಫೋಟೋ ಹಾಗೂ ವಿಡಿಯೋಗಳನ್ನು ತೆಗೆಸಿಕೊಳ್ಳಬಹುದು. ವಿಡಿಯೋ ಮತ್ತು ಫೋಟೋಗಳನ್ನು ತೆಗೆಸಿಕೊಂಡ್ರು. ಹಾಗೆಯೇ ನಾನು ಕೂಡ ಒಂದು ಸಣ್ಣ ಸೆಲ್ಫಿ ವಿಡಿಯೋ ತೆಗೊಂಡೆ. ಮತ್ತೊಮ್ಮೆ ಸೆಲ್ಫಿ ವಿಡಿಯೋ ತೆಗೆದುಕೊಳ್ಳುವ ಅಂತ ನಾನು ಇರುವ ವೇಳೆಗೆ ಆ ಕಡೆ ಸಣ್ಣ ದೋಣಿಯಲ್ಲಿ ಯಾರೋ ಹೋದ್ರು ನೋಡಿ ಅಂತ ಸೆಲ್ಫಿ ವಿಡಿಯೋ ತೆಗಿತಾ ಇರುವಾಗ ಅವಳು ಕೂಡ ಮುಖ ತೋರಿಸಿದ್ಲಲ್ಲ ಅಂತ ಮನಸ್ಸು ಹೇಳ್ತಾ ಇತ್ತು. ಫೋಟೋವನ್ನೆಲ್ಲ ತೆಗೆಸಿಕೊಂಡು ನಂತರ ನಾವು ಮಜ್ಜಿಗೆಯ ನೀರನ್ನು ಕುಡಿ ವಾಪಸ್ಸು ಶರಾವತಿ ಹಿನ್ನೀರಿನ ದಡಕ್ಕೆ ನಾವು ಪ್ರಯಾಣವನ್ನು ಬೆಳೆಸಿದೆವು. ಅದ್ಭುತ ಸುಂದರ ಕ್ಷಣಗಳನ್ನು ನಾವು ಕಳೆದೆವು. ಮ್ಯಾಂಗ್ರೋವ್ ಅರಣ್ಯ ಹೀಗಿದೆ ಅಂತ ನನಗೆ ಗೊತ್ತಾದದ್ದು ಅಲ್ಲಿ ನೋಡಿ. ಮೊದಲ ಹೊನ್ನಾವರದ ಭೇಟಿ ಅದ್ಭುತವಾಗಿತ್ತು. ವೀಕ್ಷಕರೇ, ಗೆಳೆಯರ ಜೊತೆಗೆ ಬಂದರೆ ಉತ್ತಮವಾಗಿ ಸಮಯವನ್ನು ಕಳೆಯಬಹುದು ಅಂತ ನಾನು ಹೇಳಬಲ್ಲೆ. ಹೊನ್ನಾವರದ ಸುಂದರ ಕ್ಷಣಗಳನ್ನು ನಾವು ನೆನಪಿನಲ್ಲಿಟ್ಟುಕೊಂಡು ಹೊನ್ನಾವರಕ್ಕೆ ನಾವು ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ನಾವು
ಮರಳಿ ಮನೆಗೆ ತೆರಳುತ್ತಾ ಇದ್ದೇವೆ. ಪ್ರವಾಸ ಮುಗಿಯಿತಲ್ಲ ಎಂಬ ಬೇಸರದ ಜೊತೆಗೆ ಸಂಜೆ ಊಟ ಮಾಡಿ ಮನೆಯತ್ತ ಪ್ರಯಾಣ ಬೆಳೆಸಿದೆವು. ಆತ್ಮೀಯ ವೀಕ್ಷಕರೇ, ಈ ಸುಂದರ ಕ್ಷಣಗಳ ವಿಡಿಯೋದ ಮೂಲಕ ಕಲಿತಿದ್ದೀರಾ. ತಮಗೆ ಇಂಥ